ಮಿತ್ರ ಮಹೋದಯ, ಕಳೆದ ವಾರ ನನ್ನ ಹತ್ತಿರ 2,000 ಪಡ್ಕೊಂಡಿರುವಲ್ಲ, ಅದನ್ನು ಯಾವಾಗ ಹಿಂದಿರುಗಿಸುವಿರಿ? ಯಾವ ಭಾಷೆ ಮಾತಾಡ್ತಾ ಇದೀವ? ಅರ್ಥ ಆಗತ್ತರ ಹೇಳು. ಅಲ್ಲ ಮಗ, ಹೋದ್ ವಾರ 2,000 ರೂಪಾಯಿ ಇಸ್ಕೊಂಡಲ್ಲ, ಸೋಮವಾರ ಕೊಡ್ತೀನಿ ಅಂತ. ಅದನ್ನ ಕಣ ಕೇಳ್ತಿರೋದು ನಾನು. ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದೆ, ಇದೇ ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದೆ. ಮುಂದಿನ ಸೋಮವಾರ ಕೊಡ್ತೀನಿ ಕೂಡ ತಲೆ ಕೆಲ್ಸಕ್ಕಲ್ಲ. ಅಲ್ಲ ಕಣ, ಇಸ್ಕೊಂಬೇಕಾದ್ರೆ ಒಂಥರ ಮಾತಾಡ್ತೀಯ, ಕೊಡ್ಬೇಕಾದ್ರೆ ಒಂಥರ ಮಾತಾಡ್ತೀಯ. ಹೆಂಗ್ ನಂಬತ್ತೀನಿ ನನ್ನ? ಏನ ಮಾತಾಡ್ತಾ ಇದೀಯಾ? ಮಾನ ಮರಿದೆ ನಿನಗೆ? ದುಡ್ಡು ವಾಪಸ್ ಕೇಳ್ತಾ ಇದೆಯಲ್ಲ. ಅಲ್ಲ, ಯಾಕೆ ನಿಂಗೆ ತಿಂಗಳು ಸಂಬಳ ಬಂದಿಲ್ವಾ? ಅಲ್ಲ, ನೀನ್ ಏನಂತ ಖರ್ಚಿರೋದು? ನೀನೇನ್ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಬೇಕಾ? ಇಲ್ವಲ್ಲ. ಏನ್ ಚೀಟಿ ಕಟ್ತೀಯಾ? ಇಲ್ವಲ್ಲ. ಏನ್ ನಂತರ ನೀನು ಸಿಗರೇಟ್ ಸೇರ್ತೀಯಾ ಅಥವಾ ಎಣ್ಣೆ ಹೊಡಿತೀಯಾ? ಅಲ್ಲ, ಯಾಕೆ ದುಡ್ಡು ವಾಪಸ್ ಕೇಳ್ತೀಯಾ ಅಂತ ನೀನು? Emotional damage. ಅಲ್ಲ ಮಗ, ನನ್ಗೊಂದ್ ಕ್ಲಾರಿಟಿ ಕೊಟ್ಬಿಡೋ ನೀನು. ದುಡ್ಡು ನೀನ್ ಇಸ್ಕೊಂಡಿದ್ದೆ ನನ್ನ ಹತ್ರ, ಇಲ್ಲ ನಾನ್ ನಿನ್ನ ಹತ್ರ ಇಸ್ಕೊಂಡಿದ್ದೀನಾ? ನೋಡ್ತಾ ನಿಂದ ಕ್ಲಾರಿಟಿನೇ ಇಲ್ಲ. ಫಸ್ಟ್ ಕ್ಲಾರಿಟಿ ತಗೊಂಡ್ ಬಾ, ಗೊತ್ತಾಯ್ತಾ? ಈ ಕೆಟ್ಟ ಪ್ರಪಂಚದಲ್ಲಿ ನಿಮ್ಗೆ ಒಳ್ಳೆ ಸ್ವರ್ಗ ತೋರಿಸ್ತಾರೆ. ಇದು ಇರಾನ್ ಅವರು, ಇಸ್ರೇಲ್ ಅವರು ಇಬ್ರು ಬಾಂಬ್ ರೆಡಿ ಮಾಡಿರ್ತಾರೆ. ಯಾರ ಮೇಲೆ ಹಾಕ್ಬಿಡ್ಬೋದು, ಪ್ರಮಾಣ ಆಗ್ಬಿಡ್ಬೋದು. ಹೌದಾ? ಅದಕ್ಕೆ ನೀವು 5,000 ರೂಪಾಯಿ ರೆಡಿ ಮಾಡ್ಕೊಂಬ. 50,000 ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮತ್ತೊಂದ್ 2,000 ರೂಪಾಯಿ ನೋಡ್, ಮತ್ತೆ 2,000 ರೂಪಾಯಿ ಅಂತ ಇದೆ. ಹೋಗ 50,000 ಬರ್ತಾಯ್ತಲ್ಲ, ಫಸ್ಟ್ ಹೋಗಿ 5,000 ರೂಪಾಯಿ ಅರೇಂಜ್ ಮಾಡ್ಕೊಂಬ. ಹೋಗು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ.